ಇದೆಲ್ಲ ಮಾರ್ಬರೋದು ಗೊತ್ತಿಲ್ಲ ನಿಮಗೆ? ಇದೆಲ್ಲ ಅಲ್ಲ, ಕೂಲಿ ಕೆಲಸ ಮಾಡ್ತೀರಾ? ಹೌದು, ಕೂಲಿ ಕೆಲಸ ಮಾಡ್ತೀರಾ? ನಿಮ್ಮ ಮಿಸ್ಸಸ್ ತಾನೇ ಮಾಡೋದು ಇಲ್ಲಿ? ಅಲ್ಲಲ್ಲ, ನಿಮ್ಮ ಮಿಸ್ಸಸ್ ತಾನೇ ಇಲ್ಲಿ ಟ್ರೀಟ್ಮೆಂಟ್ ಮಾಡೋದು? ಅವ್ರಿಗೆ ಗೊತ್ತಾಗಲ್ವಾ? ಕರ್ನಾಟಕ ಸರ್ಕಾರದ್ದು ಸಾರ್ವಜನಿಕ ಆಸ್ಪತ್ರೆ ಮೆಡಿಸಿನ್ಸ್ನ ತಂದು ಇಲ್ಲಿ ಹಿಂಗೆ ಟ್ರೀಟ್ಮೆಂಟ್ಗೆ ಕೊಟ್ಕೊಂಡು ಈ ರೀತಿ ಕರ್ನಾಟಕ ಸರ್ಕಾರ ಅಂತ ಮೆಡಿಸನ್ಗಳಾಗಲಿ ನೋಡ್ರಿ, ಅದೆಲ್ಲ ಇಂಜೆಕ್ಷನ್ಸ್ ಆಗಲಿ ಅವಾಗಿಂದ ನಿಮ್ಗೆ ತೋರಿಸಿದ್ದೀನಿ ನಾನು. ಆವಾಗಿಂದ ತೋರಿಸಿದ್ದೀನಿ ಇವೆಲ್ಲ ಮಾರಬಾರ್ದು ಅಂತ. ಇಲ್ಲಿ ನಮ್ಮ ಇವಾಗ THO ಇವ್ರು ನಾರಾಯಣ ಸ್ವಾಮಿ ಸರ್ ಅಂತ ಹೇಳಿ ಗೋಲಾಡದವರು ಇವ್ರು ಕರೆ ಕೊಟ್ಟಿದ್ದಕ್ಕೆ ಇಲ್ಲಿ ಬಂದಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನಮಗೆ ಯಾವುದಾದ್ರೂ ಒಂದು ಬೋರ್ಡ್ ಹಾಕ್ಬಿಟ್ಟು ಕ್ಲಿನಿಕ್ ನಡೆಸ್ತಾ ಇದ್ರೆ ನಮಗೆ ಗೊತ್ತಾಗುತ್ತೆ. ಹೌದೌದು. ಆವಾಗ ನಾವು ರಿಜಿಸ್ಟ್ರೇಷನ್ ಅಪ್ಲೈ ಮಾಡಿ ನಿಮ್ಮ ಕ್ವಾಲಿಫಿಕೇಶನ್ ಏನು ಅಂತ ಕೇಳ್ತೀವಿ. ಹೌದು. ಸೊ ಇಲ್ಲಿ ಈ ತರ ಬೋರ್ಡ್ ಇಲ್ಲದೆ ಈ ತರ ಒಂದು ಯಾವುದೋ ಶೆಡ್ ಅಲ್ಲಿ ನಡೆಸ್ತಾ ಇದ್ರೆ ನಮ್ಗೆ ಗೊತ್ತಾಗಲ್ಲ. ಏನಿದೆ ಗೊತ್ತಿಲ್ಲ. ಪ್ರತಿ ಮನೆನೂ ಎಲ್ಲೆಲ್ಲಿ ಅಂತ ನೋಡಕ್ಕಾಗಲ್ಲ. ಈ ತರ ಯಾರು ನಮ್ಮ ಗಮನಕ್ಕೆ ಬಂದ್ರೆ ಅದನ್ನ ಕುಲಂಕುಷವಾಗಿ ನನ್ಗೆ ಬೋರ್ಡ್ ಅಂತ ಹೇಳ್ತೀನಿ ಅಂದ್ರೆ ವಾರಕ್ಕೊಮ್ಮೆ ಒಂದು 15 ದಿನಕ್ಕೊಂದೊಮ್ಮೆ ಒಂದು ಕೆಲವೊಂದು ಕ್ಲಿನಿಕ್ಗಳಿಗೆ ವಿಸಿಟ್ ವಾರಕ್ಕೊಂದಲ್ಲ, ಎವ್ರಿ ಡೇ ನಾವು ಒಂದು ಇದಕ್ಕೆ ಅಂತ ಒಂದು ದಿನ ಮೀಸಲಿಟ್ಕೊಂಡು ಒಂದು ದಿನ ಒಂದು ತನಿಖೆ ಮಾಡಿದ್ದಾರೆ. ಇಲ್ಲ ಒಂದು ತನಿಖೆ ತಂಡನಾದ್ರೂ ಒಂದು ಕಳ್ಕೊಡಿ. ಒಂದು ದಿವಸ ಅಲ್ಲ, ಆಲ್ಮೋಸ್ಟ್ ನಿಮ್ಗೆ ಒಂದು 5 ಕ್ಲಿನಿಕ್ ಬಗ್ಗೆ ನಾನೇ ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಇಲ್ಲ, ನಿಮಗೆ ಮುಂಚೆ ನಾವು ವಿಸಿಟ್ ಮಾಡಿದ್ವಿ. ಈಗ ಅವನ್ನ ಕೆಲವೊಂದು ಕ್ವಾಲಿಫಿಕೇಶನ್ ಇಲ್ಲದೆ ಇರೋನ್ನ ಕ್ಲೋಸ್ ಮಾಡಿ ಕಳಿಸಿದ್ವಿ. ಈಗ ಕ್ವಾಲಿಫಿಕೇಶನ್ ಇರುವಂತವ್ರನ್ನ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳಿದೀವಿ. ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳಿದೀವಿ. ಸೊ ಹಾಗಾಗಿ ಯಾರ್ಯಾರು ಕ್ವಾಲಿಫಿಕೇಶನ್ ಮಾಡ್ಕೊಂಡು ಏನ್ ನಿಮ್ಗೆ ಸರ್ಟಿಫಿಕೇಟ್ ಕೊಡ್ತಿದ್ದಾರೆ ಕ್ಲಿನಿಕ್ ಅಲ್ಲಿ, ಈ BAMS ಡಾಕ್ಟರ್ಗಳಾಗ್ಲಿ BUMS ಡಾಕ್ಟರ್ಗಳಾಗ್ಲಿ ಮಾಡ್ತಾ ಇದಾರಲ್ವಾ, ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಕ್ವಾಲಿಫಿಕೇಶನ್ ನೀವು KPME ತಗೊಂಡ್ಬರೋದೇ ಬೇರೆ, KPME ತಗೊಂಡ್ಬರೋದೇ ಬೇರೆ, ಅಲ್ಲಿ ಮಾಡ್ತಾರಂತ ಚಿಕಿತ್ಸೆ ಕೊಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾರಂತವರೇ ಬೇರೆ. ಈ ಇತ್ತೀಚೆ ಒಕ್ಲೇರಿಯಲ್ಲಿ ನೋಡೋದಲ್ಲ, ಒಕ್ಲೇರಿ BAMS ಡಾಕ್ಟರ್ ಅವ್ರು ಯಾರೋ ಒಬ್ಬ ಹುಡುಗನ್ ನಿಕ್ಕೊಂಡು ಅವ್ನ ಮೊನ್ನೆ ಒಂದು ಟ್ರೀಟ್ಮೆಂಟ್ ಕೊಟ್ಟು ಪಾಪ ಅದೊಂದು ಹುಡುಗ ಡೆತ್ ಆಗುತ್ತೆ. ಅದಕ್ಕೆ ಅದ್ರ ಮೇಲೇನು ಕ್ರಮ ಆಯ್ತು. ಮತ್ತೆ ಬೇರೆ ಬೇರೆ ಎಲ್ಲೆಲ್ಲಿ ಈ ತರ ನಡೀತಾ ಇದೆಯೋ ಅದ್ರ ಬಗ್ಗೆ ಕ್ಲಾಸ್ ಪ್ರಾಕ್ಟೀಸ್ ಮಾಡ್ತಾ ಇರೋದು DC ಕೋರ್ಟ್ ಮುಂದೆ ಎಲ್ಲ ನಾವು ಅವ್ರನ್ನೆಲ್ಲ ಆದೇಶಿಸಿದ್ವಿ. ಅವರಿಂದ ಮುಚ್ಚಳಿಕೆ ಬರೆಸ್ಕೊಂಡು ಈಗ ಇನ್ಮೇಲೆ ಮಾಡೋದಿಲ್ಲ ಅಂತ. ನೀವು ಅವ್ರಿಗೆ 1 ಲಕ್ಷ ರೂಪಾಯಿ ದಂಡ ಹಾಕಿದ್ರು 2 ಲಕ್ಷ ದಂಡ ಹಾಕಿದ್ರು ಅವ್ರಿಗೆ ಕೇರೆ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಏನಾಗ್ತಿದ್ರೆ ನೋಡ್ರಿ, ಇಲ್ಲಿ ಕರ್ನಾಟಕ ಸರ್ಕಾರ ಮೆಡಿಸಿನ್ ಬರ್ತಾ ಇದೆ, ಆಲ್ಮೋಸ್ಟ್ ಏನು ಅಮೌಂಟ್ ದುಡ್ಡು ಕೊಟ್ಟು ತಗೊಂಡ್ಬರ್ತಾ ಇದಾರೆ. ಖಾಸಗಿ ಔಷಧಿಗಳನ್ನ ಸಾರ್ವಜನಿಕ ಆಸ್ಪತ್ರೆಗಳು ಏನ್ ತಗೊಂಡ್ಬರ್ತಾರೆ, ಮೆಡಿಸಿನ್ಸ್ ಎಲ್ಲ ಕ್ಲಿನಿಕ್ ಸಪ್ಲೈ ಆಗ್ತದೆ. ಇದೊಂದೇ ಜಾಗ ಅಲ್ಲ ಸರ್, ಇದನ್ನ ಹಲವಾರು ಕಡೆ ಒಂದು ಮೆಡಿಸಿನ್ಸ್ ಒಂದು ಡ್ರಗ್ ಯಾರಿದ್ದಾರೋ ಅವ್ರಿಗೊಂದು ಇಂಟಿಮೇಶನ್ ಕೊಟ್ಟು ಈ ಡ್ರಗ್ಸ್ ಸ್ವಲ್ಪ ಚೆಕ್ ಮಾಡಿಸಿ ಸರ್. ಆ ಡ್ರಗ್ ಡಿಪಾರ್ಟ್ಮೆಂಟ್ನೇ ನಾವು ಕಣ್ಣಾರೆ ನೋಡಿಲ್ಲ ಸರ್ ಇದುವರೆಗೂ. ಡ್ರಗ್ ಡಿಪಾರ್ಟ್ಮೆಂಟ್ ನಮ್ಮ ಕೋಲಾರದಲ್ಲಿ ಇದೆ ಸರ್. ಇದುವರೆಗೂ ನಾವು ಡ್ರಗ್ ಡಿಪಾರ್ಟ್ಮೆಂಟ್ ನೋಡಿಲ್ಲ ಸರ್. ಯಾರ ಅಧಿಕಾರಿ ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಯಾರ ಅಧಿಕಾರಿ ಅನ್ನೋದೇ ಗೊತ್ತಿಲ್ಲ. ಒಳಗಡೆನೆ ಒಂದು ಎಲ್ಲ PHCಗಳಿಗೆ ಸಪ್ಲೈ ಆಗುವಂತದ್ದು. ಈ ನಡುವೆ ಎಲ್ಲ ಪ್ರೆಗ್ನೆನ್ಸಿ ಮಾತ್ರೆಗಳು, ಪ್ರೆಗ್ನೆನ್ಸಿ ಕಿಟ್ಗಳು ಎಲ್ಲ ಆಲ್ಮೋಸ್ಟ್ ಕಳುವಾಗ್ತಾ ಇದೆ ಅಂತ ಇನ್ಫಾರ್ಮೇಶನ್ ಮಾಹಿತಿಗಳು ಬರ್ತಾ ಇದೆ. ಅದ್ರ ಬಗ್ಗೆ ತಾವು ಸ್ವಲ್ಪ ಇಂಟಿಮೇಷನ್ ಮಾಡಿ DHO ಸಾಹೇಬ್ರು ಒಂದು ಫೋನ್ ತೆಗೆಯೋದಿಲ್ಲ ಅವರು. ತಾಲೂಕಿಗೆ ನಾವು ಅಲ್ಲ, ಅವ್ರೊಂದು ಫೋನ್ಗಳು ತೆಗೆಯೋದಿಲ್ಲ ಅವರು. ಒಂದು ಮೆಸೇಜ್ ಆದ್ರೂ ಹಾಕ್ಬೋದಲ್ವ ಸರ್ ಅವರು? ಏನೋ ಸಾರ್ವಜನಿಕಗೋಸ್ಕರ ನಾವೊಂದು ಕೆಲಸ ಮಾಡುವಾಗ ನಾವು ನೀವು ಒಂದು ಮಾಹಿತಿ ಕೊಟ್ಟ ತಕ್ಷಣ ಯಾಕೆ ಓಡ್ ಬಂದಿದ್ದು? ಹೌದು, ಇರೋರ್ಲೆ ಆಯ್ತು ನೋಡ್ಕೊಳ್ತೀನಿ ಅಂತ ಹೇಳ್ಬೋದಾಗಿತ್ತಲ್ವಾ? ಹೌದು ಅಲ್ವಾ? ಸೊ ಯಾಕೆ ಇವೆಲ್ಲ ಗಂಭೀರ? ಯಾಕಂದ್ರೆ ಈ ತರ ಗೌರ್ಮೆಂಟ್ ಔಷಧಿಗಳಿದ್ದಾವೆ ಅಂತಂದ್ರೆ, ಈ ಮೊನ್ನೆ ಇವಾಗ ಉಪಲೋಕ ಇರ್ತಿರೋ ಅದೇ ನಮ್ಮ ಇವ್ರು ಬಂದಿದ್ರಲ್ವಾ, ಅವ್ರು ಬಂದು ವೀರಪ್ಪ ಸಾಹೇಬ್ರು ಕೂಡ ಬಂದಾಗ ಅವ್ರು ಕೂಡ ಈ ತನಿಖೆ ಮಾಡಿದ್ರಲ್ವ, ಹಲವಾರು ಕ್ಲಿನಿಕ್ ತನಿಖೆ ಮಾಡಿದ್ರು. ಇಲ್ಲ, ಇದು ಇವತ್ತಿಗೆ ಕ್ಲೋಸ್ ಆಗ್ಬೇಕಿದೆ. ಇದು ನಾಳೆಯಿಂದ ಇದು ಚಾಲನೆಯಲ್ಲಿ ಇರೋದು. ಎಂತ VIP ಗಳಾಗಿರ್ಲಿ, ಇದು